ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿರೋ ವಿಚಾರಕ್ಕೆ ಅವರ ಆರೋಪಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರದೇನು ಕಾಂಟ್ರಿಬ್ಯೂಷನ್ ಏನಿದೆ ರಾಜ್ಯಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಕೆಂಡ ಕಾರ್ತಾ ಇರುವ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಯಾವಾಗಲೂ ಗಾಳಿಯಲ್ಲಿ ಗುಂಡು ಹೊಡೆಯೋದು, ಅದೇ ಅವರ ಕಾಂಟ್ರಿಬ್ಯೂಷನ್ನು. ಗಾಳಿಯಲ್ಲಿ ಗುಂಡು ಹೊಡೆಯೋದೇ ಕಾಂಟ್ರಿಬ್ಯೂಷನ್. ನಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾ ಇದ್ದೇವೆ, ಅವರಿಗೆ ಮೋದಿ ಅವರು ಕೊಟ್ಟಿರೋ ಕೆಲಸ ಮಾಡ್ಕೊಂಡಿರಲಿ ಅಂತ ಎಚ್.ಡಿ.ಕೆ. ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಬೆಂಗಳೂರಲ್ಲಿ. ಕುಮಾರಸ್ವಾಮಿ ಏನ್ ಮಾಡಿದ್ರಿ? ಏನ್ ಅವ್ರ ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ? ಏನ್ ಹೇಳಿ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ? ಸುಮ್ನೆ ಬರೀ ಗಾಳಿ ಗುಂಡು ಹೊಡೆಯೋದೇ ಕಾಂಟ್ರಿಬ್ಯೂಷನ್. ಆಯ್ತಪ್ಪ, ನೀನು ಸರ್ಕಾರಕ್ಕೆ ಹಣ ಒದಗಿಸ್ಕೊಡಕ್ಕೆ ಏನಾದ್ರು ಮಾಡಿದ್ಯಾ ನಿಮ್ ಕಾಲದಲ್ಲಿ? ಎಸ್.ಎಂ. ಕೃಷ್ಣನವರು ಬ್ರೀವರೇಜ್ ಕಾರ್ಪೊರೇಷನ್ ಮಾಡಿ ಧೈರ್ಯ ತೆಗೆದುಕೊಂಡು ಬಂದ್ರು. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಸೊ ನಾವು ಆರ್ಥಿಕ ಪರಿಸ್ಥಿತಿನ ಇವೆಲ್ಲ ಇನ್ವೆಸ್ಟ್ಮೆಂಟ್ ತಗೊಂಡ್ ಬರ್ತಾ ಇದೀವಲ್ಲ, ಯಾರು ತರ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್? ಈಗ ಟೆಕ್ ಸಮಿಟ್ ಮಾಡೋದಲ್ಲ, ಎಂತಕ್ಕೋಸ್ಕರ ಮಾಡ್ತಾ ಇದೀವಿ? ಉದ್ಯೋಗ ಸೃಷ್ಟಿ ಮಾಡಕ್ಕೆ, ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಮಾಡ್ತಾ ಇದೀವಿ. ಸೊ ಅದರಿಂದ ಯಾರೇನ್ ಗಾಬರಿ ಮಾಡ್ಕೋಬೇಕಾಗಿಲ್ಲ. ಪಾಪ ಅವ್ರಿಗೆ ಏನ್ ಕೆಲಸ ಇಲ್ಲ, ಕೊಟ್ಟಿರೋ ಕೆಲಸ ಮೋದಿ ಅವ್ರ ಕೆಲಸ ಕೊಟ್ಟಿರಲ್ಲ, ಫಸ್ಟ್ ಕೆಲಸ ಮಾಡ್ಲಿ. ಅದೇನೋ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಮ್ದು ರಾಜ್ಯದಲ್ಲಿ, ಮಾಡ್ಲಿ. ಅದು ಎಷ್ಟು ಬೇಕು ಜಮೀನು, ಎಷ್ಟು ಬೇಕು ಬರೀಲಿ ಜಮೀನು, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಲಿ. ನಾನೇ ನಿಂತ್ಕೊಂಡು ಜಾಗ ಕೊಡ್ತೀನಿ. ಏನಾದ್ರು